ರಾಜ್ಯ ರಾಜಕಾರಣದಲ್ಲಿ ಈ ಮೂಡಾ ವಿಚಾರ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇದೇ ವಿಚಾರಕ್ಕೆ ದಿನಕ್ಕೊಂದು ಬೆಳವಣಿಗೆಗಳು ಘಟಿಸ್ತಾ ಇದೆ. ಹಾಗಾದ್ರೆ ಈ ವಿಚಾರದಲ್ಲಿ ಕೈ ಮನೆಯಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳೇನು ನೋಡ್ತಾ ಹೋಗೋಣ. ರಾಜ್ಯ ರಾಜಕಾರಣದ ಮಾಹಿತಿಯನ್ನ ಹೈಕಮಾಂಡ್ಗೆ ರವಾನೆ ಮಾಡಲಾಯಿತು. ಯಾರ್ಯಾರೆಲ್ಲ ಸಭೆಯನ್ನ ಸೇರ್ತಾ ಇದ್ದಾರೆ, ಸಭೆ ಮಾಡ್ತಾ ಇದ್ದಾರೆ, ಯಾರ್ಯಾರೆಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಿದ್ದಾರೆ, ಹೈಕಮಾಂಡ್ಗೆ ತಲುಪಿದೆ ಇಂಚಿಂಚು ಮಾಹಿತಿ. ಪಂಚ ಸಚಿವರ ಪರ್ಸನಲ್ ಟಾಕ್, 3 ಸಚಿವರ ಪರ್ಸನಲ್ ಮೀಟ್ ಖರ್ಗೆ ಗಮನಕ್ಕೆ ತಂದಿದ್ದಾರೆ ಎಐಸಿಸಿ ರಿಸರ್ಚ್ ಟೀಮ್. ಇದು ಕುತೂಹಲ ಕಾರಣವಾಗ್ತಾ ಇರುವಂಥದ್ದು. ಒಂದು ಕಡೆ FIR ದಾಖಲಾಗಿದೆ, ಮತ್ತೊಂದು ಕಡೆ ಇನ್ವೆಸ್ಟಿಗೇಷನ್ ಇಡಿ ಲೋಕಾಯುಕ್ತದಿಂದ ಆಗ್ತಾ ಇದೆ. ಈ ಬೆನ್ನಲ್ಲೇ ಸಿಎಂ ವಿಚಾರಕ್ಕೆ ದೊಡ್ಡ ಮಟ್ಟದ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದೆ. ನಾನು ಕೂಡ ಸಿಎಂ ಆಗಬೇಕು ಅಂತ ಇಂಗಿತವನ್ನ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಹೊರಹಾಕ್ತಿದ್ದಾರೆ. ಹಲವರು ಸಭೆಯನ್ನ ನಡೆಸ್ತಾ ಇದ್ದಾರೆ. ಈ ಎಲ್ಲದರ ಬಗ್ಗೆಯೂ ಕೂಡ ಹೈಕಮಾಂಡ್ಗೆ ವರದಿ ಒಪ್ಪಿಸುವಂತಹ ಕೆಲಸ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದು ತುಂಬಾ ಕುತೂಹಲ ಕಾರಣವಾಗ್ತಾ ಇರುವಂಥದ್ದು. ಯಾವಾಗ ಸಿಎಂ ಸಿದ್ದರಾಮಯ್ಯನವರ ಮೇಲೆ FIR ದಾಖಲಾಯಿತು, ಯಾವಾಗ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಈ ರೀತಿಯ ಒಂದು ಆರೋಪ ಕೇಳಿ ಬಂತು, ಆಗಲೇನೆ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿತ್ತು. ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಡಿ ಅನ್ನುವಂತಹ ಒಂದು ಆದೇಶವನ್ನ ಪಾಸ್ ಮಾಡಿತ್ತು. ನಿಮ್ಮ ಜೊತೆಗೆ ನಾವಿದ್ದೇವೆ ಅನ್ನುವಂತಹ ಅಭಯವನ್ನ ಕೊಟ್ಟಿತ್ತು. ಆ ಅಭಯದ ನಂತರವೂ ಕೂಡ ಕೈ ಮನೆಯಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇತ್ತು. ಒಂದಿಷ್ಟು ಜನ ಮುಖ್ಯಮಂತ್ರಿಯ ಕುರ್ಚಿಗೆ ಟವಲ್ ಹಾಕುವ ಕೆಲಸವನ್ನ, ಮುಖ್ಯಮಂತ್ರಿಯ ಕುರ್ಚಿಗೆ ಹಗ್ಗವನ್ನ ಹಾಕಿ ಎಳೆಯುವಂತಹ ಕೆಲಸವನ್ನ ಇಂಡೈರೆಕ್ಟ್ಲಿ ಮಾಡ್ತಾ ಇದ್ರು. ಎಲ್ಲ ವಿಚಾರಗಳ ಬಗ್ಗೆ ದೂರದಿಂದಲೇ ಅವಲೋಕಿಸಿರುವಂತಹ ಹೈಕಮಾಂಡ್ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ಪಡೆದುಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ.